ಕಳೆದ ಒಂದು ವಾರದಿಂದ ನಿನ್ನೆ ರಾತ್ರಿ ನೆಮ್ಮದಿಯಿಂದ ಮಲಗಿದ್ದಾರೆ ಗಡಿ ಭಾಗದಲ್ಲಿ ವಾಸ ಮಾಡ್ತಾ ಇರುವಂತಹ ಭಾರತೀಯರು. ಪಾಕ್ ಯಾವುದೇ ಅಪ್ರಚೋದಿತ ದಾಳಿ ಮಾಹಿತಿ ಇಲ್ಲ. ಪಹಲ್ಗಾಮ್ ಘಟನೆ ಬಳಿಕ ಇದೇ ಮೊದಲ ಬಾರಿಗೆ ಸಹಜ ಸ್ಥಿತಿಯತ್ತ ಪರಿಸ್ಥಿತಿ ಇದೆ. ಆದರೂ ಮುಂಜಾಗ್ರತಾ ಕ್ರಮವಾಗಿ ವಿದ್ಯುತ್ ಸಂಪರ್ಕ ಕಟ್ ಆಗಿದೆ. ರಾತ್ರಿ ಇಡೀ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿದ್ದ ಆಡಳಿತ ಸದ್ಯ ಸಹಜ ಸ್ಥಿತಿಯತ್ತ ಮರಳ್ತಾ ಇರುವ ಜಮ್ಮು ಕಾಶ್ಮೀರ ಕಳೆದ 4-5 ದಿನದಿಂದ ನಿರಂತರವಾಗಿ ಶೆಲ್ಗಳ ಅಟ್ಯಾಕ್, ಡ್ರೋನ್ ಅಟ್ಯಾಕ್, ಮಿಸೈಲ್ ಅಟ್ಯಾಕ್ ಈ ಶಬ್ದ ಗಡಿ ಭಾಗದಲ್ಲಿ ವಾಸ ಮಾಡುವ ಜಮ್ಮು ಕಾಶ್ಮೀರಿನ ಜನರಿಗೆ, ಪಂಜಾಬ್ನ ಜನರಿಗೆ, ರಾಜಸ್ಥಾನದ ಜೈಸಲ್ಮೇರ್ನ ಜನರಿಗೆ ಬೆಚ್ಚಿ ಬೀಳುವಂತೆ ಮಾಡಿತ್ತು. ರಾತ್ರಿ ನಿದ್ದೆ ಇಲ್ಲದಂತಹ ಪರಿಸ್ಥಿತಿಗೆ ಅವ್ರನ್ನ ತಂದೂಡಿತ್ತು. ಆದರೆ ನಿನ್ನೆ ಅಂತಹ ಯಾವುದೇ ಬೆಳವಣಿಗೆ ಗಡಿಯಲ್ಲಿ ಕಂಡು ಬಂದಿಲ್ಲ. ಸೊ ಹಾಗಾಗಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ನೆಮ್ಮದಿಯಿಂದ ನಿನ್ನೆ ರಾತ್ರಿ ಕಳೆದ 4-5 ದಿನಗಳ ಬಳಿಕ ನಿನ್ನೆ ರಾತ್ರಿ ನಿದ್ದೆ ಮಾಡಿದ್ದಾರೆ ಅವರು ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಈಗ ಪರಿಸ್ಥಿತಿ ಒಂದು ಸ್ವಲ್ಪ ತಿಳಿಯಾಗ್ತಾ ಇದ್ದಂತೆ ಆ ಗಡಿ ಗ್ರಾಮಸ್ಥರೆಲ್ಲರೂ ಕೂಡ ತಮ್ಮ ತಮ್ಮ ಗ್ರಾಮಗಳಿಗೆ, ತಮ್ಮ ಗಡಿಗೆ, ತಮ್ಮ ಭಾಗಕ್ಕೆ, ತಮ್ಮ ನಗರಗಳಿಗೆ, ತಮ್ಮ ಮನೆ, ಮಠ, ಅಂಗಡಿ ಮುಂಗಟ್ಟು ಅಲ್ಲಿರುವಂತಹ ಪ್ರಕೃತಿ ಸೌಂದರ್ಯಕ್ಕೆ ಏನೆಲ್ಲ ಹಾನಿಯಾಗಿದೆ ಅನ್ನೋದನ್ನ ನೋಡೋದಕ್ಕೆ ಈಗ ಮನೆಯಿಂದ ಆಚೆ ಬರ್ತಿದ್ದಾರೆ. ಆ ಎಲ್ಲ ವಿಜುವಲ್ಸ್ ಅನ್ನ ನಾವು ಗಮನಿಸಬಹುದಾಗಿದೆ. ಇದು ಕದನ ವಿರಾಮವೋ ಸಂಘರ್ಷವೋ ಅನ್ನೋದು ಸದ್ಯಕ್ಕೆ ಏನೂ ತಿಳಿಯದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಾರಣ ಏನು ಅಂತಂದ್ರೆ ಮೊನ್ನೆ ಕದನ ವಿರಾಮ ಅನ್ನೋದು ಘೋಷಣೆಯಾಯಿತು ಸಂಜೆ 5 ಗಂಟೆಗೆ. ಆದರೆ 8:30 ಅಷ್ಟೊತ್ತಿಗೆ ಪಾಕ್ನಿಂದ ಮತ್ತೆ ಅಪ್ರಚೋದಿತ ದಾಳಿ, ಮಿಸೈಲ್ಗಳ ಅಟ್ಯಾಕ್, ಶೆಲ್ನ ಅಟ್ಯಾಕ್, ಡ್ರೋನ್ಗಳ ಅಟ್ಯಾಕ್ ಶುರುವಾಯಿತು. ಹಾಗಾದ್ರೆ ಕದನ ವಿರಾಮಕ್ಕೆ ಅರ್ಥನೇ ಇಲ್ವಾ ಅನ್ನುವಂತಹ ಪರಿಸ್ಥಿತಿ ಆಲೋಚನೆ ಮಾಡೋದಕ್ಕೆ ಪಾಕಿಸ್ತಾನ ಮತ್ತೊಮ್ಮೆ ಅವಕಾಶ ಮಾಡಿಕೊಡ್ತು. ಸೊ ಹಾಗಾಗಿ ನಿನ್ನೆ 3 ಸೇನಾ ಅಧಿಕಾರಿಗಳು ಪ್ರೆಸ್ ಮೀಟ್ ಮಾಡೋ ಮೂಲಕ ಪಾಕಿಸ್ತಾನಕ್ಕೆ ಖಡಕ್ ಸಂದೇಶವನ್ನ ರವಾನಿಸಿದ್ದಾರೆ. ಅದರ ಜೊತೆಗೆ ಭಾರತ ನಡೆಸಿರುವಂತಹ ಏರ್ ಸ್ಟ್ರೈಕ್ ಆಗಿರಬಹುದು ಮತ್ತು ಪಾಕಿಸ್ತಾನದ ಶೆಲ್ ದಾಳಿಗೆ ಪ್ರತಿದಾಳಿ ಏನು ಮಾಡಿದೀವಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಪ್ರಮುಖ ಇನ್ಫಾರ್ಮೇಶನ್ ಕೂಡ ಶೇರ್ ಮಾಡಿಕೊಂಡಿದ್ದಾರೆ. ಕಳೆದ ರಾತ್ರಿ ಯಾವುದೇ ಗಡಿಯಲ್ಲಿ ಶೆಲ್ಲಿಂಗ್ ಆಗಿರಬಹುದು, ಫೈರಿಂಗ್ ಆಗಿರಬಹುದು ಅಥವಾ ಡ್ರೋನ್ಗಳ ಅಟ್ಯಾಕ್ ಆಗಿರಬಹುದು ಆಗಿಲ್ಲ. ಗಡಿಯಲ್ಲಿ ದಾಳಿ ನಡೆದಿಲ್ಲ ಅಂತ ಭಾರತೀಯ ಸೇನೆ ಮಾಹಿತಿ ಕೊಟ್ಟಿದೆ. ಇನ್ನು ಗಡಿ ಭಾಗದಿಂದ, ಯುದ್ಧ ಭೂಮಿಯಿಂದ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ವರದಿ ಮಾಡ್ತಾ ಇದೆ. ಮೊನ್ನೆಗೆ ಹೋಲಿಸಿದ್ರೆ ನಿನ್ನೆಯ ಪರಿಸ್ಥಿತಿ ಒಂದು ಸ್ವಲ್ಪ ಶಾಂತವಾಗಿತ್ತು. ಬಾರಾಮುಲ್ಲಾದಿಂದ ನಮ್ಮ ಪ್ರತಿನಿಧಿ ಜಗದೀಶ್ ನಮ್ಮೊಂದಿಗೆ ಲೈವ್ನಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಲ್ಲಿ ಏನೆಲ್ಲ ಬೆಳವಣಿಗೆಗಳು ಸದ್ಯಕ್ಕಾಗ್ತಾ ಇದೆ, ನಿನ್ನೆಯ ಪರಿಸ್ಥಿತಿ ಹೇಗಿತ್ತು ಅಂತ ವಿವರಿಸ್ತಾರೆ. ಜಗದೀಶ್, ಓವರ್ ಟು ಯು. ನಿನ್ನೆಯ ಪರಿಸ್ಥಿತಿ, ಇವಾಗಿನ ಪರಿಸ್ಥಿತಿ ಹೇಗಿದೆ, ಏನಂತಾರೆ ಅಲ್ಲಿನ ಜನ? ನಿನ್ನೆ ಸುಮಾರು ದಿನ ಆದ ನಂತರ ನಿನ್ನೆ ರಾತ್ರಿ ನೆಮ್ಮದಿಯ ನಿದ್ದೆ ಮಾಡಿದ್ದಾರೆ ಅನ್ನೋ ಡೀಟೇಲ್ಸ್ ಇದೆ. ಸಭಾ ಯಾವಾಗ ಪಹಲ್ಗಾಮ್ ಮೇಲೆ ಉಗ್ರರು ದಾಳಿಯನ್ನ ಮಾಡ್ತಾರೆ, ಉಗ್ರರು ದಾಳಿಯಿಂದ ಬರೋಬ್ಬರಿ ಏನಂದ್ರೆ 26ಕ್ಕೂ ಹೆಚ್ಚು ಜನ ಪ್ರಾಣ ಕಳ್ಕೊಳ್ತಾರಲ್ಲ, ಅದಾದ್ಮೇಲಿಂದನೂ ಸಹಿತ ಇಲ್ಲಿಯವರೆಗೆ ನಿನ್ನೆ ತಡರಾತ್ರಿಯವರೆಗೂ ಸಹಿತ ನಿರಂತರವಾದಂತಹ ಗುಂಡಿನ ದಾಳಿ, ಶೆಲ್ ದಾಳಿ ಆಗ್ತಾನೆ ಇತ್ತು. ಅದರಲ್ಲೂ ಪ್ರಮುಖವಾಗಿ ಕಳೆದ 4-5 ದಿವಸಗಳಿಂದಂತೂ ಇಲ್ಲಿರುವಂತಹ ಜನರ ಎದೆಯಲ್ಲಿ ಢವಢವ ಕಂಪಲ್ಸರಿ ಇತ್ತು. ಕಾರಣ ಏನು ಅಂದ್ರೆ ನಿರಂತರವಾಗಿ ರಾತ್ರಿ 7 ಗಂಟೆ ಆದ್ರೆ ಸಾಕು ಇಲ್ಲಿ ಪೂರ್ತಿಯಾಗಿ ಏನಂದ್ರೆ ಜನರ ಏನೋ ಮೇಲನೆ ಬೀಳುತ್ತೇನೋ ಅನ್ನೋ ಮಟ್ಟಕ್ಕೆ, ಅಷ್ಟರ ಮಟ್ಟಿಗೆ ಏನಂದ್ರೆ ಆ ಸೌಂಡ್ ಎಫೆಕ್ಟ್ ಸಿಗ್ತಾ ಇತ್ತು. ಹಾಗಾಗಿ ಬಹಳಷ್ಟು ಹಳ್ಳಿಗಳನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ನಿಮಗೆ ಈ ಬಾರಾಮುಲ್ಲಾದ ಒಂದು ರಿಮೋಟ್ ಪ್ಲೇಸ್ ಅಲ್ಲಿರುವಂತಹ ಹಳ್ಳಿನ ನಿಮಗೆ ತೋರಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಯಾಕಂದ್ರೆ ಈ ಹಳ್ಳಿಯನ್ನು ಸಹಿತ ಪೂರ್ತಿಯಾಗಿ ಕ್ಲೋಸ್ ಮಾಡಿದ್ರು. ಯಾವುದೇ ಕಾರಣಕ್ಕೂ ಸಹಿತ ಗಡಿ ಭಾಗದಲ್ಲಿರುವಂತಹ ಕಾರಣಕ್ಕಾಗಿ ಇಂತಹ ಹಳ್ಳಿಗಳಲ್ಲಿ ಇದ್ರೆ ಸೇಫ್ ಅಲ್ಲ ಅನ್ನುವಂತಹ ಕಾರಣಕ್ಕಾಗಿ ಇಲ್ಲಿಂದ ಕೇವಲ 1 ಕಿಲೋಮೀಟರ್ ದೂರದಲ್ಲಿರುವಂತಹ ಹಳ್ಳಿಯಲ್ಲಿ ಏನಂದ್ರೆ ಒಂದು ಶೆಲ್ ದಾಳಿ ಬೀಳುತ್ತೆ. ಶೆಲ್ ದಾಳಿ ಆದಂತಹ ಸಂದರ್ಭದಲ್ಲಿ ಬರೋಬ್ಬರಿ 3 ಜನ ತಮ್ಮ ಪ್ರಾಣವನ್ನ ಕಳ್ಕೊಳ್ತಾರೆ. ಆ ಕಾರಣಕ್ಕಾಗಿ ಇಡೀ ಹಳ್ಳಿಯನ್ನ ಕ್ಲೋಸ್ ಮಾಡಿಸ್ತಾರೆ. ಈ ರೀತಿಯಾದಂತಹ ಬರೋಬ್ಬರಿ ಏನಂದ್ರೆ 30ರಿಂದ 35 ಹಳ್ಳಿಗಳನ್ನ ಈ ಒಂದು ರೇಂಜ್ ಅಲ್ಲಿ, ಅಂದ್ರೆ ಈ ಒಂದು ಪ್ರದೇಶದ ಒಳಗಡೆ ಬರುವಂತಹ ಇದರಲ್ಲೇ ಏನಂದ್ರೆ ಪೂರ್ತಿಯಾಗಿ ಕ್ಲೋಸ್ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ನಿಮಗೆ ಕೆಲವೊಂದು ಏನಂದ್ರೆ ವಿಜುವಲ್ಸ್ ಗಳನ್ನ ತೋರಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಪೂರ್ತಿಯಾಗಿ ಯಾವ ರೀತಿಯಾಗಿ ಹಳ್ಳಿ ಕ್ಲೋಸ್ ಇದೆ, ಹಳ್ಳಿಯಲ್ಲಿ ಒಂದೇ ಒಂದು ಏನಂದ್ರೆ ನಾಯೂ ಸಹಿತ ಸಿಗೋದಿಲ್ಲ ನಿಮಗೆ, ಅಷ್ಟರ ಮಟ್ಟಿಗೆ ಇಡೀ ಹಳ್ಳಿಯನ್ನ ಕ್ಲೋಸ್ ಮಾಡಿದ್ದಾರೆ. ಎಂತ ಪರಿಸ್ಥಿತಿ ಬಂದಿದೆ ಅಂದ್ರೆ ಕಳೆದ 2-3 ದಿವಸಗಳಿಂದ ಬಂದು ಜನ ಇಲ್ಲಿ ಕೊನೆ ಪಕ್ಷ ನಮ್ಮ ಮನೆಯನ್ನಾದ್ರೂ ನೋಡ್ಕೊಂಡು ಹೋಗೋಣ ಅನ್ನುವಂತಹ ಪರಿಸ್ಥಿತಿ ಇದ್ರೂ ಸಹಿತ ಮನೆಗೂ ಹೋಗೋದಕ್ಕೆ ಅವಕಾಶವನ್ನ ಕೊಡ್ತಿರಲಿಲ್ಲ. ಯಾಕಂದ್ರೆ ಸೆಕ್ಯೂರಿಟಿ ರೀಸನ್ಗೋಸ್ಕರ
ಮಳೆಗೋಸ್ಕರ. ಹಾಗಾಗಿ ಈ ಹಳ್ಳಿಗಳನ್ನ ಏನಂದ್ರೆ ಈಗ ವಾಪಸ್ ಸ್ವಲ್ಪ ಮಟ್ಟಿಗೆ ಸಮಾಧಾನವಾಗಿ ಜನರು ವಾಪಸ್ ಬರುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಕೆಲವೊಬ್ಬರಿಗೆ ಏನಂದ್ರೆ ಬಂದು ಮನೆ ಹೇಗಿದೆ, ಮನೆಯಲ್ಲಿ ಏನಾದ್ರೂ ದಾಳಿಗಳಾಗಿದಾವ ಅಥವಾ ಮನೆ ಸಂಪೂರ್ಣವಾಗಿ ನುಜ್ಜುಗುಜ್ಜಾಗಿದೆಯಾ ಅನ್ನುವಂಥದ್ದು. ಯಾಕಂದ್ರೆ ನಿನ್ನೆ ನಾನು ಗ್ರೌಂಡ್ ರಿಪೋರ್ಟ್ ಮಾಡುವಂತಹ ಸಂದರ್ಭದಲ್ಲೂ ಸಹಿತ ಇದೇ ರೀತಿಯಾಗಿ ಜನರು ಬಂದು ಮನೆಯನ್ನ ನೋಡುವಂತಹ ಸಂದರ್ಭದಲ್ಲಿ ಇಡೀ ಮನೆ ಏನಂದ್ರೆ ಪೂರ್ತಿಯಾಗಿ ಶೆಲ್ ದಾಳಿಗೆ ತುತ್ತಾಗಿತ್ತು. ಅದರ ಎಫೆಕ್ಟ್ ಹೇಗಿತ್ತು ಅಂದ್ರೆ ಮನೆಯಲ್ಲಿ ಹೋಗಿ ಉಳಿಕೊಳ್ಳೋದಕ್ಕೂ ಸಹಿತ ಆಗ್ತಾ ಇರಲಿಲ್ಲ. ಅಷ್ಟರ ಮಟ್ಟಿಗಿನ ಪರಿಸ್ಥಿತಿ ಇಲ್ಲಿ ಇತ್ತು. ಹಾಗಾಗಿ ಈಗಲೂ ಸಹಿತ ಇದೇ ರೀತಿಯಾದಂತಹ ಪರಿಸ್ಥಿತಿ. ನೀವು ನೋಡಿ ಯಾವ ರೀತಿಯಾದಂತಹ ಮನೆಗಳಿದ್ರು ಸಹಿತ ಮನೆಗಳಲ್ಲಿ ಒಬ್ಬ ವ್ಯಕ್ತಿಯೂ ಸಹಿತ ಕಾಣಿಸೋದಿಲ್ಲ, ನಿಮಗೆ ಯಾರೊಬ್ಬರೂ ಸಹಿತ ಇಲ್ಲಿ ಕಾಣಕ್ಕೆ ಸಿಗೋದಿಲ್ಲ. ಇಂತಹ ಪರಿಸ್ಥಿತಿ ಇರುವಂತಹ ಇದು ಇದೆ. ಆದ್ರೆ ಏನೋ ಇನ್ನೂವರೆಗೂ ಸಹಿತ ಈ ಮನೆಗಳಿಗೆ ಬರೋದಕ್ಕೆ ಯಾರಿಗೂ ಆಗ್ತಾ ಇಲ್ಲ. ಕಾರಣ ಏನು ಅಂತಂದ್ರೆ ಇಲ್ಲಿ ಬಂದ್ರೆ ಮತ್ತೆ ಎಲ್ಲಿ ಪಾಕ್ ಮೊನ್ನೆ ಏನಂದ್ರೆ ಕದನ ವಿರಾಮ ಘೋಷಣೆ ಮಾಡಾದ್ಮೇಲೂ ಸಹಿತ ದಾಳಿನ ಮಾಡುವಂತಹ ಕೆಲಸವನ್ನ ಮಾಡ್ತಲ್ಲ, ಮತ್ತೊಂದು ಬಾರಿ ದಾಳಿ ಆಗಬಹುದು ಅನ್ನುವಂತಹ ನಿರೀಕ್ಷೆನೇ ಇರಲಾಗಿರುವಂತದ್ದು. ಮತ್ತೆ ಈಗಾಗಲೇ ಈ ಒಂದು ಪ್ರದೇಶಗಳಲ್ಲಿ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ. ರೆಡ್ ಅಲರ್ಟ್ ಅಂದ್ರೆ ಯಾವುದೇ ಕಾರಣಕ್ಕೂ ಸಹಿತ ಹಳ್ಳಿಗಳಿಗೆ ಜನರು ಹೋಗಬೇಡಿ ಅನ್ನುವಂತಹ ವಿಚಾರ. ನಿನ್ನೆ ಸಂಜೆಯೂ ಸಹಿತ 5 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೆ ನಿರಂತರವಾಗಿ ಏನಂದ್ರೆ ಸೈರನ್ ಸದ್ದುಗಳನ್ನ ಮೂಲಕವಾಗಿ ಮಾಹಿತಿನ ಕೊಡುವಂತಹ ಅಲರ್ಟ್ ಕೊಡುವಂತಹ ಕೆಲಸವನ್ನಿರುವಂತಹ ಸ್ಥಳೀಯ ಆಡಳಿತ ಮಾಡ್ತಾ ಇತ್ತು. ಮತ್ತೆ ಜೊತೆಗೆ ದೊಡ್ಡ ಮಟ್ಟದಲ್ಲಿ ಮತ್ತೆ ಅಟ್ಯಾಕ್ ಆಗಬಹುದು ಅನ್ನುವಂತಹ ಎಕ್ಸ್ಪೆಕ್ಟೇಷನ್ ಅನ್ನ ಇಟ್ಕೊಳ್ಳಲಾಗಿತ್ತು. ಆದ್ರೆ ಅಂತ ಯಾವುದೂ ಸಹಿತ ಆಗಿಲ್ಲ. ಅದರ ಜೊತೆಗೆ ಏನಂದ್ರೆ ನಿನ್ನೆ ರಾತ್ರಿಯೂ ಸಹಿತ ಎಲ್ಲಾ ಕಡೆಗೂ ಕೇವಲ ಇದೊಂದೇ ಪ್ರದೇಶ ಅಂತಲ್ಲ, ಬಾರಾಮುಲ್ಲಾ ಜಿಲ್ಲೆ ಆಗಿರ್ಬೋದು, ಅದ್ರ ಜೊತೆಗೆ ಉರಿ ಆಗಿರ್ಬೋದು, ಅದ್ರ ಜೊತೆಗೆ ರಜೌರಿ ಆಗಿರ್ಬೋದು, ಮತ್ತೆ ರಾಜಸ್ಥಾನದ ಕೆಲ ಭಾಗಗಳಾಗಿರ್ಬೋದು, ಎಲ್ಲಾ ಕಡೆಗೂ ಸಹಿತ ಬ್ಲಾಕ್ಔಟ್ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಅಂದ್ರೆ ಯಾವುದೇ ಕಾರಣಕ್ಕೂ ಸಹಿತ ಕರೆಂಟ್ ಅನ್ನ ಆನ್ ಮಾಡೋ ಹಾಗಿಲ್ಲ ಅನ್ನುವಂಥದ್ದು ಸೇಫರ್ ಸೈಡ್ ಸಲುವಾಗಿ. ಯಾಕಂದ್ರೆ ಪಾಕಿಸ್ತಾನ ಮೊನ್ನೆನೂ ಸಹಿತ ಕದನ ವಿರಾಮ ಘೋಷಣೆ ಆದ್ಮೇಲೂ ಮತ್ತೊಂದು ಸಾರಿ ದಾಳಿಯನ್ನು ಮಾಡುವಂತಹ ಕೆಲಸವನ್ನ ಮಾಡ್ತಲ್ಲ, ಆ ಕಾರಣಕ್ಕಾಗಿ ಈಗ ಇಲ್ಲಿ ಒಂದಿಬ್ರು ಜನರು ಬರ್ತಾ ಇದ್ದಾರೆ ನೋಡಿ. ಇಲ್ಲಿ ಇವರು ಬಂದು ತಮ್ಮ ಮನೆಗಳು ಹೇಗಿದಾವೆ ಅಂತ ನೋಡ್ಕೊಂಡು ಹೋಗುವಂತಹ ಪರಿಸ್ಥಿತಿ ಇಲ್ಲಿರುವಂತದ್ದು. ಸರ್ಜಿ एक बात, अब सीज फायर हो गए, मतलब कदन विराम घोषणा हो गए, उसके बारे में आप क्या बोल सकते हैं? ठीक हो गया सीज फायर के लिए हम खुश हैं, बहुत खुश है। लास्ट 4-5 दिन से कैसा था माहौल? बहुत बिगड़ा हुआ माहौल था, दिल कांप रहा था। तो आज बिल्कुल ठीक है, हम चलते हैं। आज बाजार थोड़ा ठीक है, आज थोड़ा बाजार खुल गए थोड़ा जाने के लिए। ओके, और एक बात बोले तो लास्ट 5-6 दिन से मैं बहुत लोगों को पूछ रहा था, हम रात में कभी भी नींद नहीं कर रहे। नींद नहीं किया ना, कुछ नहीं, बच्चों ने की, बच्चे बहुत डर रहे थे, हम भी उनके साथ फिर बैठे हुए थे। रात की आवाज बिल्कुल अंधेरा था, लाइट वाइट कुछ नहीं था, तो रात में बहुत घबरा गए। ओके, परसों भी कदन विराम घोषणा होने के बाद भी एक बार पाकिस्तान ने मिसाइल्स छोड़े थे और शेल्स अटैक कर दिए थे, मगर कल रात को थोड़ा साइलेंट था ना? कल हाँ, कल से ठीक है, कल से कोई आवाज हमने नहीं सुनी। हाँ। और यहाँ का एडमिनिस्ट्रेशन क्या बोल रहे लोगों के लिए, अभी सेफ होने रहने के लिए क्या बोल रहे? बस ठीक है, बोलते हैं बस अमन चाहिए हमको। हाँ। ओके, आप क्या बोलते हैं? कदन विराम हो गए ना, उसके बारे में क्या बोलते हैं आप? बस हम बोलते हैं यही कि हम अमन से रहेंगे, अमन से जिएंगे, अमन से खाएंगे, अमन से पिएंगे, बस हमारा यही मकसद है। बाकी कोई वो लड़े ये लड़े, हमें उसके साथ मतलब नहीं है। हम बिल्कुल सेफ रहने चाहिए। हमारे बच्चे इस वक्त तालीम से महरूम रह गए, तालीम नहीं है, कुछ नहीं है, ये नहीं है, वो नहीं है। ओके ओके, धन्यवाद ಸೇಫ್ ರಹೋ आप भी। ಓಕೆ, ಅವ್ರು ಹೇಳುವಂಥದ್ದು ಏನಂದ್ರೆ ಒಂದು ಸ್ವಲ್ಪ ನಿನ್ನೆಯಿಂದ ದಾಳಿ ಆಗಿಲ್ಲ, ಹಾಗಾಗಿ ಒಂದು ಸ್ವಲ್ಪ ನಿದ್ದೆಯನ್ನ ಮಾಡಿದೀವಿ. ಕಳೆದ 4-5 ದಿವಸಗಳಿಂದ ಯಾವುದೇ ಕಾರಣಕ್ಕೂ ಸಹಿತ ನಿದ್ದೆ ಮಾಡೋದಕ್ಕೂ ಆಗ್ತಾ ಇಲ್ಲ. ಏನು ಮಕ್ಕಳಾಗಿರ್ಬೋದು ಅಥವಾ ಏನಂದ್ರೆ ವಯಸ್ಸಿನವರಾಗಿರ್ಬೋದು, ಎಲ್ಲರೂ ಸಹಿತ ಭಯದ ವಾತಾವರಣದಲ್ಲಿ ಜೀವನವನ್ನ ಸಾಗಿಸ್ತಿದ್ವಿ ಅಂತ ಮಾಹಿತಿಯನ್ನ ಕೊಡ್ತಾ ಇರುವಂತದ್ದು. ಸಭಾ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.